ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ ಫಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಣ್ಣಿನ ಮಡಿಕೆ ಎಷ್ಟೊಂದು ಉಪಯುಕ್ತವಾಗಿರುವಂಥದ್ದು ಮತ್ತು ಆರೋಗ್ಯಕರವಾಗಿರುವಂತಹ ಒಂದು ಮಣ್ಣಿನ ಮಡಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ನಮ್ಮ ಊರಲ್ಲಿ ನಾನು ನೋಡಿಕೊಂಡು ಬಂದಾಗೆ ಅದರಲ್ಲಿ ನಾವು ಸಾಂಬಾರಿಂದ ಹಿಡಿದು, ಅನ್ನದಿಂದ ಹಿಡಿದು, ಮತ್ತೇನಾದರೂ ತಿಂಡಿಗಳು ಮಾಡುವುದರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ಅದರಲ್ಲೇ ಮಾಡ್ತಾಯಿದ್ವಿ. ಚಿಕ್ಕವರಿದ್ದಾಗ ನಮ್ಮ ತಾಯಿ ಕೂಡ ಅದನ್ನೇ ಮಾಡ್ತಾಯಿದ್ರು. ಮತ್ತು ಇವಾಗೆಲ್ಲ ಈ ಪ್ಲಾಸ್ಟಿಕ್ಕು, ಸ್ಟೀಲು, ಈ ರೀತಿ ಎಲ್ಲ ಅಲ್ಯೂಮಿನಿಯಮ್ ಈ ರೀತಿ ಎಲ್ಲ ಬಂದಿದೆ. ಬಟ್ ಮಣ್ಣಿನಿಂದ ಮಾಡಿರುವಂಥ ಆಹಾರ ತುಂಬ ಆರೋಗ್ಯಕರವಾಗಿರುವಂಥ ಆಹಾರ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅದರಿಂದ ಮಾಡಿ ತಿನ್ನೋದ್ರಿಂದ. ಕೆಲವರು ಇನ್ನೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಹಳ್ಳಿ ಕಡೆ ಎಲ್ಲ ಆಲ್ರೆಡಿ ನಮ್ಮೂರ ಕಡೆಯೂ ಕೂಡ ಮಂಗಳೂರು ಆಗಿರೋದ್ರಿಂದ ಖಂಡಿತವಾಗಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೇ ಮಾಡ್ತಾರೆ. ಯಾಕಂದರೆ ಮೀನು ಸಾಂಬಾರು ಅನ್ನೋದರಲ್ಲಿ ತುಂಬ ಫೇಮಸ್ಸು. ಅದರಿಂದ ಮೀನು ಸಾಂಬಾರೆಲ್ಲ ಮಾಡ್ತಾರೆ, ತುಂಬ ಟೇಸ್ಟ್ ಆಗಿರುತ್ತೆ. ತರಕಾರಿ ಸಾರು ಈ ರೀತಿ ಅವರಿಗೆ ಬೇಕಾದಾಗೆಲ್ಲ ಮಣ್ಣಿನ ಒಂದು ಪಾತ್ರೆಯಲ್ಲಿ ಅಡುಗೆ ಮಾಡ್ತಾರೆ. ಇವಾಗ ಅಲ್ಲೂ ಕೂಡ ಸ್ವಲ್ಪ ಸಂಪ್ರದಾಯಗಳೆಲ್ಲ ಚೇಂಜ್ ಆಗಿದೆ. ಆದರೂ ಕೂಡ ತುಂಬ ಜನ ಅಲ್ಲಿ ಯೂಸ್ ಮಾಡ್ತಾರೆ ಮಣ್ಣಿನ ಮಡಿಕೆ. ಎಸ್ಪೆಷಲಿ ನಮ್ಮ ಮನೆಯಲ್ಲಂತೂ ಖಂಡಿತವಾಗಿ ಮಾಡ್ತಾರೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆಗಳನ್ನೆಲ್ಲ. ಮತ್ತೊಂದು ಹೇಳಬೇಕಂದ್ರೆ ಇವಾಗ ಮಣ್ಣಿನ ಮಡಿಕೆಗೆ ತುಂಬ ಬೇಡಿಕೆ ಜಾಸ್ತಿ ಆಗಿದೆ. ಯಾಕಂದರೆ ಕುಂಬಾರರು ಕೂಡ ಇವಾಗ ಕುಂಬಾರರಂದರೆ ಮಣ್ಣಿನ ಮಡಿಕೆ ಮಾಡುವವರು ಕಮ್ಮಿ ಇದ್ದಾರೆ. ಕುಂಬಾರರು ಕೂಡ ಯಾಕಂದರೆ ಮೊದಲಿನವ್ರು ಯಾರೋ ಅವರ ಕುಲಕಸುಬು ಸಂಪ್ರದಾಯದಿಂದ ಬೆಳೆಸಿಕೊಂಡು ಬಂದವರು ಮಾತ್ರ ಎಲ್ಲೋ ಅದನ್ನು ನಮ್ಮ ಒಂದು ಕುಂಬಾರರ ಒಂದು ಸಂಪ್ರದಾಯ ಪ್ರಕಾರವಾಗಿ ನಾವು ಬಿಡಬಾರ್ದು ಅನ್ನೋದು ಅಂತ ಹೇಳ್ಬಿಟ್ಟು ಕುಲಕಸುಬು ಅನ್ನೋದರಿಂದ ಮಾಡ್ಕೊಂಡು ಬರೋರಿದ್ದಾರೆ. ಒಂದು ಮಣ್ಣಿನ ಮಡಿಕೆಗೆ ಒಂದು 200-250 ರೇಟು ತಗೊಳ್ತಾರೆ. ಅದು ಯಾಕಂದರೆ ಜನ ಇವಾಗ ಏನಾಗಿದೆ, ಬಿರು ಬೇಸಿಗೆ ತುಂಬ ಇವಾಗ ಜಾಸ್ತಿ ಇರೋದು 30-35 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಜಾಸ್ತಿ ಇರೋದ್ರಿಂದ ಬೆಂಗಳೂರಿನ ಜನ ಅಂತೂ ತುಂಬಾ ಅನುಭವಿಸ್ತಿದ್ದಾರೆ. ತುಂಬ ಬಿಸಿಲು ಜಾಸ್ತಿ. ಮತ್ತು ಕೆಲವರಂತೂ ಹೊರಗಡೆ ಹೋಗೋಕ್ಕೂ ಹಿಂಜರಿತಿದ್ದಾರೆ. ಮತ್ತು ಕೆಲಸ ಮಾಡಿ ಕಷ್ಟಪಡೋರು ಬೆಳಗ್ಗೆ ಹೋಗಿ ಸಾಯಂಕಾಲ ಹೋಗಲೇಬೇಕಾಗುತ್ತೆ, ಇನ್ನೇನು ವಿಧಿ ಇರಲ್ಲ. ಆದರೂ ಕೂಡ ಇವಾಗ ಮಣ್ಣಿನ ಮಡಿಕೆಗೆ ಕೂಡ ಬೇಡಿಕೆ ಜಾಸ್ತಿ ಆಗ್ತದೆ ಮತ್ತು ಮೊರೆ ಕೂಡ ಜಾಸ್ತಿ ಆಗ್ತದೆ. ಯಾಕಂದರೆ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದು ಒಂದು ಆರೋಗ್ಯಕರವಾಗಿರುವಂಥದ್ದು. ಮತ್ತೊಂದು ಹೇಳಬೇಕಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಶೇಖರಿಸಿದಂತಹ ನೀರು ತುಂಬ ತಂಪಾಗಿರುತ್ತೆ, ತುಂಬ ಆರೋಗ್ಯಕರ ಅಂತಲೇ ಹೇಳ್ಬೋದು. ಮತ್ತು ಅದರಿಂದ ಮಾಡುವಂಥ ಆಹಾರ ಕೂಡ ತುಂಬ ಆರೋಗ್ಯಕರವಾಗಿರುವಂಥದ್ದು. ಇವಾಗ ಮಣ್ಣು ಕೂಡ ನಮಗೆ ಫಲವತ್ತವಾಗಿರುವಂತಹ ಮಣ್ಣು ಕೂಡ ನಮಗೆ ಸಿಗ್ತಿಲ್ಲ. ಅದರಿಂದ ಇವಾಗ ಸ್ಟೀಲು ಅದು ಇಂಥದ್ದೆಲ್ಲ ಬರ್ತಾ ಇದೆ. ಅದೆಲ್ಲ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೂ ಕೂಡ ಇನ್ನೇನು ಮಾಡೋದು, ಇವಾಗ ಮಣ್ಣು ಕೂಡ ಜಾಸ್ತಿಯಾಗಿ ಎಲ್ಲೂ ಕೂಡ ಸಿಗ್ತಾಯಿಲ್ಲ. ಕುಂಬಾರರಿಗೆ ಮಾಡಲಿಕ್ಕೆ ಫಲವತ್ತತೆ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಮತ್ತೊಂದು ಹೇಳಬೇಕಂದ್ರೆ ಈ ಮಣ್ಣಿನ ನೀರಿಗೋಸ್ಕರನೇ ತುಂಬ ಜನ ಇವಾಗ ಅದರಿಂದ ನೀರು ಕುಡಿಬೇಕು, ಅದನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಒಂದು ಬಿರು ಬೇಸಿಗೆಗೆ ಒಂದು ಸ್ವಲ್ಪ ಕುಡಿದಾಗ ಸ್ವಲ್ಪ ತಂಪಾಗಿರುತ್ತೆ, ಬಾಡಿ ತುಂಬ ಆರೋಗ್ಯವಾಗಿರುತ್ತೆ ಅಂತ ಕೂಡ ಅದರ ಒಂದು ಮೊರೆ ಹೋಗ್ತಾ ಇದ್ದಾರೆ. ತುಂಬ ಜನ ಅದನ್ನು ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಈ ಒಂದು ಬಿರು ಬೇಸಿಗೆಗೆ ಜಾಸ್ತಿಯಾಗಿ. ಆದರೆ ಕೆಲವರಿಗೆ ಪಾಪ ಸಿಗ್ತಾ ಇಲ್ಲ ಮಣ್ಣಿನ ಮಡಿಕೆಗಳು, ಕೆಲವರಿಗೆ ಸಿಗುತ್ತೆ. ಇವಾಗ ಒಂದು ಸ್ವಲ್ಪ ಗ್ರಾಮ ಪ್ರದೇಶದಲ್ಲಿ ಅಲ್ಲೆಲ್ಲ ಸಿಗುತ್ತೆ. ಮತ್ತು ಸಿಟಿ ಕಡೆಯಲ್ಲೇ ಸ್ವಲ್ಪ ಸಿಗುವಂಥದ್ದು ರೇರು. ಮತ್ತು ಕುಂಬಾರರು ಕೂಡ ಅಲ್ಲಿ ಕಮ್ಮಿ ಇರ್ತಾರೆ. ಆದರೂ ಕೂಡ ಜನ ಏನು ಮಾಡ್ತಾ ಇದ್ದಾರೆ, ಹುಡುಕಾಡಿ ತಗೊಂಡು ಹೋಗಿ ಅದನ್ನು ಯೂಸ್ ಮಾಡ್ತಾರೆ. ಈ ಒಂದು ಬಿರು ಬೇಸಿಗೆಗೆ ಮಣ್ಣಿನ ಪಾತ್ರೆಯಲ್ಲಿ ಶೇಖರಿಸಿ ಇಟ್ಟುವಂಥ ನೀರು ಕುಡಿದ್ರೆ ತುಂಬ ತಂಪಾಗಿರುತ್ತೆ ಅನ್ನೋ ಒಂದು ಉದ್ದೇಶ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಫ್ರಿಜ್ಜಿನಲ್ಲಿ ಇಟ್ಟು ಕುಡಿಯೋದಕ್ಕಿಂತ ಮಡಿಕೆಯಲ್ಲಿ ನೀರು ಸಂಗ್ರಹಿಸಿಟ್ಟು ಕುಡಿಯೋದ್ರಿಂದ ತುಂಬ ತಂಪಾಗಿರುತ್ತೆ, ತುಂಬ ಬಾಡಿಗೆ ಕೂಡ ಒಳ್ಳೆಯದು, ಆರೋಗ್ಯಕರವಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಮಣ್ಣಿನ ಒಂದು ಮಡಿಕೆ ಮಾಡುವವರು, ಕುಲಕಸುಬು ಮಾಡುವವರಿಗೆ ತುಂಬ ಈ ಗೌರ್ಮೆಂಟ್ ಅವರು ಖಂಡಿತವಾಗಿ ಇವರಿಗೆ ಸಹಾಯ ಮಾಡಬೇಕು. ಆ ರೀತಿ ಕುಲಕಸುಬು ಹೆಚ್ಚಾಗೋ ಥರ ಏನಾದರೂ ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಅದನ್ನು ಮುಂದುವರಿಸಿಕೊಂಡು ಅಭಿವೃದ್ಧಿ ತಂದುಕೊಟ್ರೆ ಈ ಒಂದು ಮಣ್ಣಿನ ಕುಲಕಸುಬು ಮಾಡುವಂತಹ ಕಂಬಾರರಿಗೆ ಕೂಡ ತುಂಬ ಉಪಯುಕ್ತವಾಗುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.